ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872ನ ಸೆಕ್ಷನ್ 113B ನಲ್ಲಿ ಬರುವ ಪ್ರಿಸಂಪ್ಷನ್ ಇನ್ ಡೌರಿ ಡೆತ್ ಕೇಸಸ್ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಿಸಂಪ್ಷನ್ ಇನ್ ಡೌರಿ ಡೆತ್ ಕೇಸಸ್ ಅಂದ್ರೆ ವರದಕ್ಷಿಣೆಯ ವಿಷಯದಲ್ಲಿ ಏನಾದ್ರೂ ಸಾವು ಸಂಭವಿಸಿದರೆ ಅವಾಗ ನಾವು ಏನೇನು ಭಾವಿಸಬಹುದು, ಏನಾಗಿದೆ ಅಂತ ಅಂದ್ಕೊಳ್ಬಹುದು. ಸೊ ಅದನ್ನ ಪ್ರಿಸಂಪ್ಷನ್ ಆಫ್ ಇನ್ ಡೌರಿ ಡೆತ್ ಕೇಸ್ ಅಂತ ಕರೆಯುತ್ತೇವೆ. ಭಾರತದಲ್ಲಿ ಡೌರಿ ಡೆತ್ ಅಂದ್ರೆ ವರದಕ್ಷಿಣೆಗೆ ಸಂಬಂಧಪಟ್ಟಂತಹ ಸಾವು ಒಂದು ಗ್ರೇವ್ ಇಶ್ಯೂ ಆಗಿದೆ. ಈ ಡೌರಿ ಡೆತ್ ನಲ್ಲಿ ಮಹಿಳೆಯನ್ನ ಕೊಲ್ಲಲಾಗುತ್ತೆ ಅಥವಾ ಅವಳಿಗೆ ಸುಸೈಡ್ ಮಾಡಿಕೊಳ್ಳಲು ಪ್ರಚೋದನೆಯನ್ನ ಮಾಡಲಾಗುತ್ತೆ. ಈ ಸುಸೈಡ್ಗೆ ಕಾರಣ ಅವಳ ಮೇಲೆ ಕಂಟಿನ್ಯೂಸ್ ಆಗಿ ಹರಾಸ್ಮೆಂಟ್ ಮಾಡ್ತಾ ಇರ್ಬೋದು ಅಥವಾ ವರದಕ್ಷಿಣೆ ಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇರ್ಬೋದು. ಸೊ ಈ ಕಾರಣಗಳಿಗಾಗಿ ವ್ಯಕ್ತಿ ಅಥವಾ ವ್ಯಕ್ತಿಯ ಸಂಬಂಧಿಕರು, ಫ್ಯಾಮಿಲಿಯವರು ಅವಳನ್ನ ಕೊಲೆ ಮಾಡಬಹುದು ಅಥವಾ ಅವಳನ್ನ ಸುಸೈಡ್ ಮಾಡಿಕೊಳ್ಳುವಂತಹ ಒಂದು ಸಿಚುವೇಶನ್ಸ್ಗೆ ಅಂದ್ರೆ ಸನ್ನಿವೇಶಗಳಿಗೆ ತಂದು ಇಡಬಹುದು. ಸೊ ಇದನ್ನ ಡೌರಿ ಡೆತ್ ಅಂತೇಳಿ ಕರೆಯುತ್ತೇವೆ. ನಮ್ಮ ಇಂಡಿಯನ್ ಲೀಗಲ್ ಸಿಸ್ಟಮ್ ನಲ್ಲಿ ಇಂತಹ ಡೌರಿ ಡೆತ್ ಕೇಸಸ್ ಗಳನ್ನ ಅಡ್ರೆಸ್ ಮಾಡುವ ಸಲುವಾಗಿಯೇ ಕೆಲವೊಂದು ಪ್ರೊವಿಷನ್ಸ್ ಗಳನ್ನ ಈ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872ನ ಸೆಕ್ಷನ್ 113B ಯಲ್ಲಿ ಕೊಡಲಾಗಿದೆ. ಸೊ ಈ ಸೆಕ್ಷನ್ 113B ಏನ್ ಹೇಳುತ್ತೆ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಮೊದಲಿಗೆ ಸೆಕ್ಷನ್ 113B ಈ ಡೌರಿ ಡೆತ್ ಕೇಸ್ ಗಳಲ್ಲಿ ಹಸ್ಬೆಂಡ್ ಬಗ್ಗೆ ಮತ್ತು ಅಥವಾ ಅವನ ರಿಲೇಟಿವ್ಸ್ ಗಳ ಬಗ್ಗೆ ಏನನ್ನ ಅಂದುಕೊಳ್ಳುತ್ತೆ ಅಥವಾ ಏನನ್ನ ಭಾವಿಸುತ್ತೆ ಅಂತಂದ್ರೆ ಇದನ್ನ ಯಾವಾಗ ಅಪ್ಲೈ ಮಾಡಲಾಗತ್ತೆ ಅಂತಂದ್ರೆ ಯಾವಾಗ ಆ ಹೆಣ್ಣು ಮಗು ದೇಹದ ಮೇಲೆ ಅವಳು ಸತ್ತಾಗ ಏನಾದ್ರೂ ಸುಟ್ಟ ಗಾಯಗಳು ಅಥವಾ ಇನ್ನಿತರ ದೇಹದ ಗಾಯಗಳಿದ್ದಾಗ ಆ ಸಮಯದಲ್ಲಿ ಅಥವಾ ಅವಳು ಮದುವೆ ಮಾಡಿಕೊಂಡಂತಹ 7 ವರ್ಷದ ಒಳಗಡೆ ಸಸ್ಪೀಸಿಯಸ್ ಸರ್ಕಮ್ಸ್ಟಾನ್ಸಸ್ ಗಳಲ್ಲಿ ಅವಳ ಸಾವು ಸಂಭವಿಸಿದ್ರೆ ಅಥವಾ ಅವಳ ಮೇಲೆ ಅವಳ ಹಸ್ಬೆಂಡ್ ಅಥವಾ ಅವಳ ಹಸ್ಬೆಂಡ್ನ ರಿಲೇಟಿವ್ಸ್ ಗಳು ವರದಕ್ಷಿಣೆಯ ಸಲುವಾಗಿ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗಾಗಿ ಅವಳಿಗೆ ಮ್ಯಾರೇಜ್ ಆದ ಮೇಲೆ ಕಂಟಿನ್ಯೂಸ್ ಆಗಿ ಅವಳ ಜೊತೆ ಕ್ರೂರವಾಗಿ ನಡ್ಕೊಳ್ಳೋದು, ಅವಳನ್ನ ಹರಾಸ್ಮೆಂಟ್ ಮಾಡೋದು, ಈ ಎಲ್ಲ ಒಂದು ಸನ್ನಿವೇಶಗಳು ಸಂಭವಿಸಿದಾಗ ಸೊ ಅಂತಹ ಸಮಯದಲ್ಲಿ ಅವಳ ಆ ಸಾವಿನಲ್ಲಿ ಅವಳ ಹಸ್ಬೆಂಡ್ ಅಥವಾ ಅವನ ರಿಲೇಟಿವ್ಸ್ ಗಳ ಕೈವಾಡ ಇದೆ ಅಂತ ಹೇಳಿ ಸೆಕ್ಷನ್ 113B ಭಾವಿಸುತ್ತೆ. ಅದನ್ನೇ ಸತ್ಯ ಅಂತೇಳಿ ಬಿಂಬಿಸುತ್ತೆ. ಸೊ ಈ ಸೆಕ್ಷನ್ 113B ಯಲ್ಲಿ ಕೆಲವೊಂದು ಕೀ ಎಲಿಮೆಂಟ್ಸ್ ಗಳಿವೆ. ನಾವು ಒಂದೊಂದಾಗಿ ಅರ್ಥ ಮಾಡ್ಕೊಂಡಾಗ ಇನ್ನಷ್ಟು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಮೊದಲಿಗೆ ಬರುವಂತದ್ದು ಡೆತ್ ಬೈ ಬರ್ನ್ಸ್ ಆರ್ ಬಾಡಿಲಿ ಇಂಜುರೀಸ್. ಸೊ ಇಲ್ಲಿ ಆ ಸತ್ತಂತಹ ಹೆಣ್ಣು ಮಗಳ ಒಂದು ದೇಹದ ಮೇಲೆ ಸುಟ್ಟ ಗಾಯಗಳು, ಬೆಂಕಿಯಿಂದ ಸುಟ್ಟ ಗಾಯಗಳು ಅಥವಾ ವಿಷವನ್ನ ಕುಡಿದಿದ್ರೆ ಅಥವಾ ಇನ್ಯಾವುದೇ ಫಿಸಿಕಲ್ ಅಸಾಲ್ಟ್ ಆಗಿದ್ರೆ ಅದನ್ನ ಡೌರಿ ಡೆತ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ನೆಕ್ಸ್ಟ್ ಎರಡನೇ ಕೀ ಎಲಿಮೆಂಟ್ ಅಂದ್ರೆ ಸಸ್ಪೀಸಿಯಸ್ ಸರ್ಕಮ್ಸ್ಟಾನ್ಸಸ್. ಇಲ್ಲಿ ಆ ಹೆಣ್ಣು ಮಗಳು ನ್ಯಾಚುರಲ್ ಆಗಿ ಅವಳ ಸಾವಾಗಿರೋದಿಲ್ಲ. ಅವಳ ಸಾವಿನ ಹಿಂದೆ ಯಾವುದೋ ರೀತಿಯ ಒಂದು ಅನುಮಾನಗಳು ಹುಟ್ಟುಕೊಳ್ತವೆ. ಸೊ ಅಂತಹ ಸಂದರ್ಭದಲ್ಲೂ ಕೂಡ ಅವಳ ಸಾವಿನಲ್ಲಿ ಅವಳ ಗಂಡ ಅಥವಾ ಅವಳ ಸಂಬಂಧಿಕರ ಕೈವಾಡ ಇದೆ, ಅವನ ಸಂಬಂಧಿಕರ ಕೈವಾಡ ಇದೆ ಅಂತೇಳಿ ಊಹಿಸಿಕೊಳ್ಳಲಾಗುತ್ತೆ. ಸೊ ಮೂರನೇದು ಒಂದು ಕೀ ಎಲಿಮೆಂಟ್ ಅಂದ್ರೆ ವಿದಿನ್ 7 years ಆಫ್ ದ ಮ್ಯಾರೇಜ್. ಮ್ಯಾರೇಜ್ ಆದಂತಹ 7 ವರ್ಷದ ಒಳಗಡೆ ಈ ರೀತಿಯಾಗಿ ಸಸ್ಪೀಸಿಯಸ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಒಂದು ಸಾವು ಸಂಭವಿಸಿದ್ರೆ ಅಥವಾ ಅವಳು ಸತ್ತಾಗ ಅವಳ ದೇಹದ ಮೇಲೆ ಸುಟ್ಟ ಗಾಯಗಳು ಅಥವಾ ಇನ್ನಿತರ ಯಾವುದೇ ಗಾಯಗಳಿದ್ರೆ ಇಲ್ಲದೆ ಇದ್ರೂ ಕೂಡ ವಿದಿನ್ 7 years ಒಳಗಡೆ ಅವಳು ಸತ್ತಿದ್ದಾಳೆ ಅಂತಂದ್ರೆ ಸೊ ಅವಳ ಸಾವಿನ ಹಿಂದೆ ಅವಳ ಗಂಡ ಅಥವಾ ಅವನ ಸಂಬಂಧಿಕರ ಕೈವಾಡ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳಲಾಗತ್ತೆ. ನೆಕ್ಸ್ಟ್ ಬರುವಂತ 4th ಎಲಿಮೆಂಟ್ ಅಂದ್ರೆ ಕ್ರಿಯಾಲಿಟಿ ಆರ್ ಹರಾಸ್ಮೆಂಟ್ ಫಾರ್ ಡೌರಿ. ಅಥವಾ ಒಂದು ವೇಳೆ ಏನಾದರೂ ಅವಳಿಗೆ ವರದಕ್ಷಿಣೆ ಸಲುವಾಗಿ ಕಿರುಕುಳ ಕೊಡ್ತಾ ಇದ್ರೆ ಅಥವಾ ಅವಳನ್ನು ಎಲ್ಲರ ಎದುರುಗಡೆ ಹರಾಶ್ ಮಾಡ್ತಾ ಇದ್ರೆ, ಸೊ ಅವಳ ಕುಟುಂಬದವರ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಾ ಇದ್ರೆ, ಸೊ ಇದರಿಂದ ಅವಳೇನೋ ಸುಸೈಡ್ ಮಾಡಿಕೊಂಡಿದ್ರೆ ಇದಕ್ಕೆ ಅವಳ ಹಸ್ಬೆಂಡ್ ಮತ್ತು ಅವನ ಸಂಬಂಧಿಕರೇ ಕಾರಣ ಅಂತೇಳಿ ಊಹಿಸಿಕೊಳ್ಳಲಾಗುತ್ತೆ. ಸೊ ಇದನ್ನ ಭಾವಿಸಿದ ಮೇಲೆ ಯಾವ ರೀತಿಯಾಗಿ ಅವನ ಅಥವಾ ಅವನ ಸಂಬಂಧಿಕರ ಮೇಲೆ ಲೀಗಲ್ ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ಳಬಹುದು, ಈ ಜುಡಿಷಿಯರಿ ಯಾವ ರೀತಿ ಇಂಟರ್ಪ್ರಿಟೇಷನ್ ಮಾಡುತ್ತಂದ್ರೆ, ನಾರ್ಮಲ್ ಆಗಿ ಜನರಲ್ ಆಗಿ ಕ್ರಿಮಿನಲ್ ಕೇಸಸ್ ಗಳಲ್ಲಿ ಬರ್ಡನ್ ಆಫ್ ಪ್ರೂಫ್ ಪ್ರಾಸಿಕ್ಯೂಷನ್ ಮೇಲೆ ಇರುತ್ತೆ.
ಆದರೆ ಸೆಕ್ಷನ್ 113B ಈ ಸೆಕ್ಷನ್ನ ಪ್ರಕಾರ ಬರ್ಡನ್ ಆಫ್ ಪ್ರೂಫ್ ಅಕ್ಯೂಸ್ಡ್ ಮೇಲೆ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿ ಆರೋಪಿನೇ ನಾನು ನಿರಪರಾಧಿ ಅಂತೇಳಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ತರಹದ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ. ಆ ಸಾವಿಗೆ ನನಗೂ ಸಂಬಂಧವಿಲ್ಲ, ನನ್ನ ಕುಟುಂಬದವರಿಗೂ ಸಂಬಂಧಿಕರಿಗೂ ಸಂಬಂಧವಿಲ್ಲ ಅಂತೇಳಿ ಅವನೇ ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕಾಗತ್ತೆ. ಇದಕ್ಕೆ ಈ ಡೌರಿ ಡೆತ್ಗೆ ಸಂಬಂಧಪಟ್ಟಂತ ಕೆಲವೊಂದು ಜಜ್ಮೆಂಟ್ಸ್ಗಳಿವೆ, ನೋಡೋಣ. ಮೊದಲನೇದಾಗಿ ಶ್ಯಾಮ್ಲಾಲ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ. ಇದು 1997ನ ಕೇಸ್. ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನ್ ಜಜ್ಮೆಂಟ್ ಕೊಡುತ್ತಂದ್ರೆ, ಸೆಕ್ಷನ್ 113ನ ಪ್ರಕಾರ ಡೌರಿ ಡೆತ್ ಸಂಭವಿಸಿದ್ರೆ ಅದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಆರೋಪಿನೇ ಪ್ರೂವ್ ಮಾಡಬೇಕಾಗತ್ತೆ. ಬರ್ಡನ್ ಆಫ್ ಪ್ರೂಫ್ ಏನಿದೆಯಲ್ಲ ಅದು ಅಕ್ಯೂಸ್ಡ್ ಪರ್ಸನ್ ಮೇಲೆ ಶಿಫ್ಟ್ ಆಗುತ್ತೆ ಅಂತ ಹೇಳಿ ಜಜ್ಮೆಂಟ್ ಕೊಡಲಾಗುತ್ತೆ. ಸೇಮ್ ಅದೇ ರೀತಿಯಾಗಿ ಕನ್ಸ್ರಾಜ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, ಇದು 2000ನ ಕೇಸ್. ಈ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಡೌರಿ ಡೆತ್ ಕೇಸ್ಗಳಲ್ಲಿ ಮಾಡುವಂತಹ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ಪ್ರಕಾರ ಮಾಡುವಂತಹ ಪ್ರಿಸಂಪ್ಷನ್ ಗಳನ್ನ ಅಲ್ಲಗಳಿಬೇಕು ಅಂತಂದಾಗ ಆರೋಪಿ ಕ್ರೂಷಿಯಲ್ ಎವಿಡೆನ್ಸ್ ಅನ್ನ ಆ ಕೋರ್ಟ್ ನ ಎದುರುಗಡೆ ತಂದಿಡಬೇಕಾಗತ್ತೆ, ಅದನ್ನ ಅವನು ಪ್ರೂವ್ ಮಾಡಬೇಕಾಗತ್ತೆ. ಈ ಡೌರಿ ಡೆತ್ ಕೇಸ್ಗಳಲ್ಲಿ ಇಂಡಿಯನ್ ಪೆನಲ್ ಕೋಡ್ ನ ಸೆಕ್ಷನ್ 304B ಈ ಚಾರ್ಜಸ್ ನ ಮೇಲೆ ಸೆಕ್ಷನ್ 113B ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಎರಡು ಸೆಕ್ಷನ್ ಗಳನ್ನ ಯೂಸ್ ಮಾಡಲಾಗುತ್ತೆ. ಇಲ್ಲಿ ಸೆಕ್ಷನ್ 304B ಡೌರಿ ಡೆತ್ ಅನ್ನ ಡಿಫೈನ್ ಮಾಡುತ್ತೆ ಮತ್ತು ಅದಕ್ಕೆ ಪನಿಷ್ಮೆಂಟ್ ಅನ್ನ ಪ್ರಿಸ್ಕ್ರೈಬ್ ಮಾಡುತ್ತೆ. ಸೆಕ್ಷನ್ 113B ಒಂದು ಎವಿಡೆನ್ಸ್ ಎದುರುಗಡೆ ಅದಕ್ಕೆ ಸಂಬಂಧಪಟ್ಟಂತಹ ಎವಿಡೆನ್ಸ್ ಗಳನ್ನು ಯಾವ ರೀತಿಯಾಗಿ ತರಬೇಕನ್ನ ಪ್ರೊಸೆಸ್ ಏನಿದೆಯಲ್ಲ, ಸೊ ಅದನ್ನ ಫೆಸಿಲಿಟೇಟ್ ಮಾಡುತ್ತೆ. ಸ್ನೇಹಿತರೆ, ಇದಾಗಿತ್ತು ಪ್ರಿಸಂಪ್ಷನ್ ಇನ್ ಡೌರಿ ಡೆತ್ ಕೇಸಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.